ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತು ನಾವು ಥ್ರ್ಯಾಶಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ಥ್ರ್ಯಾಶಿಂಗ್? ಥ್ರ್ಯಾಶಿಂಗ್ ಈಸ್ ದ ಪ್ರೋಸೆಸ್ ಇಫ್ ಇಟ್ ಈಸ್ ಸ್ಪೆಂಡಿಂಗ್ ಮೋರ್ ಟೈಮ್ ಇನ್ ಪೇಜಿಂಗ್ ದ್ಯಾನ್ ಎಕ್ಸಿಕ್ಯೂಟಿಂಗ್. ಅದು ಯಾವುದೇ ಪ್ರೋಸೆಸ್ ಎಕ್ಸಿಕ್ಯೂಷನ್ಗಿನ್ನ ಪೇಜಿಂಗಲ್ಲೇ ಜಾಸ್ತಿ ಟೈಮನ್ನು ಯೂಸ್ ಮಾಡಿದ್ರೆ ಅಥವಾ ಟೈಮ್ ಪಾಸ್ ಮಾಡಿದ್ರೆ ಅದನ್ನು ಥ್ರ್ಯಾಶಿಂಗ್ ಅಂತ ಕರಿತೀವಿ. ಹೇಗಾಗುತ್ತೆ ಥ್ರ್ಯಾಶಿಂಗ್? ಏನಕ್ಕಾಗುತ್ತೆ ಅಂತಂದರೆ, ಇಫ್ ಎ ಪ್ರೋಸೆಸ್ ಡಸ್ ನಾಟ್ ಹ್ಯಾವ್ ಎನಫ್ ಪೇಜಸ್, ಅಂದರೆ ಒಂದು ಪ್ರೋಸೆಸ್ಗೆ ಎನಫ್ ಪೇಜಸ್ ಇಲ್ಲ ಅಂದರೆ ಪೇಜ್ ಫಾಲ್ಟ್ ರೇಟ್ ಜಾಸ್ತಿ ಆಗುತ್ತೆ. ಪೇಜ್ ಫಾಲ್ಟ್ ರೇಟ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ನಮಗೆ ಲೋ ಸಿ ಪಿ ಯು ಯುಟಿಲೈಸೇಷನ್ ಮತ್ತು ಆಪರೇಟಿಂಗ್ ಸಿಸ್ಟಮ್ ಇನ್ಕ್ರೀಸಸ್ ದ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್. ಸೊ ಮಲ್ಟಿ ಪ್ರೋಗ್ರಾಮಿಂಗ್ ಆಪರೇಟಿಂಗ್ ಸಿಸ್ಟಮಲ್ಲಿ ಜಾಸ್ತಿ ಆಗೋದ್ರಿಂದ, ಅದರ ಡಿಗ್ರಿ ಜಾಸ್ತಿ ಆಗೋದ್ರಿಂದ ನಮಗೆ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಆ ಪ್ರಾಬ್ಲಮ್ ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್, ಕಾಸಸ್ ಆಫ್ ಥ್ರ್ಯಾಶಿಂಗ್. ಥ್ರ್ಯಾಶಿಂಗ್ ರಿಸಲ್ಟ್ಸ್ ಇನ್ ಪರ್ಫಾರ್ಮೆನ್ಸ್ ಪ್ರಾಬ್ಲಮ್. ಅಲ್ಲಿ ನಾವು ಆಗಲೇ ನೋಡಿದ್ವಿ, ಏನಾಗುತ್ತೆ ಅಂದರೆ ಅಲ್ಲಿ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್ ಜಾಸ್ತಿ ಆಗೋದ್ರಿಂದ ಇಲ್ಲಿ ಥ್ರ್ಯಾಶಿಂಗ್ ಆಗುತ್ತೆ. ಥ್ರ್ಯಾಶಿಂಗ್ ಏನು ಮಾಡುತ್ತೆ, ಪರ್ಫಾರ್ಮೆನ್ಸ್ ಪ್ರಾಬ್ಲಮ್ ಅಂದರೆ ಪರ್ಫಾರ್ಮೆನ್ಸ್ಗೆ ಅಫೆಕ್ಟ್ ಕೊಡುತ್ತೆ. ಸೊ ದ ಥ್ರ್ಯಾಶಿಂಗ್ ಫೆನಾಮಿನಾ, ಆ್ಯಸ್ ಪ್ರೋಸೆಸ್ ಕೀಪ್ ಕ್ಯೂ ಅಪ್ ಫಾರ್ ಪೇಜಿಂಗ್ ಡಿವೈಸ್, ಸೊ ಸಿ ಪಿ ಯುಟಿಲೈಸೇಷನ್ ಡಿಕ್ರೀಸಸ್. ಸೊ ಅಲ್ಲಿ ಪ್ರೋಗ್ರಾಮ್ ಪರ್ಫಾರ್ಮೆನ್ಸ್ ಆಫ್ ದ ಪ್ರೋಸೆಸ್ ಡಿಕ್ರೀಸ್ ಆಗೋದ್ರಿಂದ ಪ್ರೋಸೆಸ್ ಒಂದಾದ್ಮೇಲೆ ಒಂದು ಕ್ಯೂ ಅಲ್ಲಿ ಸ್ಟ್ಯಾಕ್ ಆಗ್ತಾ ಹೋಗ್ತವೆ. ಆ ಥರ ಹಿಂದೆ ಒಂದಾದ್ಮೇಲೆ ಒಂದು ನಿಂತ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಪೇಜಿಂಗ್ ಯುಟಿಲೈಸೇಷನ್ನು ಅಂದರೆ ಸಿ ಪಿ ಯುಟಿಲೈಸೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿ ಪೈಲಪ್ ಆಗಿರೋದ್ರಿಂದ ಪ್ರತಿಯೊಂದು ಡಿವೈಸನ್ನು ಒಂದೊಂದಾಗಿ ಅಲೋಕೇಶನ್ ಸಿ ಪಿ ಯುಟಿಲೈಸೇಷನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸಿ ಪಿ ಯುಟಿಲೈಸೇಷನ್ ಡಿಕ್ರೀಸ್ ಆಗುತ್ತೆ. ಸೊ ಸಿ ಪಿ ಯು ಶೆಡ್ಯೂಲರ್ ಸೀಸ್ ದಿ ಡಿಕ್ರೀಸಿಂಗ್ ಸಿ ಪಿ ಯುಟಿಲೈಸೇಷನ್ ಆ್ಯಂಡ್ ಇನ್ಕ್ರೀಸಸ್ ದ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್. ಸಿ ಪಿ ಯು ಯುಟಿಲೈಸೇಷನ್ ಡಿಕ್ರೀಸ್ ಆಗ್ತಿರೋದನ್ನ ನೋಡ್ಬಿಟ್ಟು ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್ನ ಸಿ ಪಿ ಯು ಶೆಡ್ಯೂಲರ್ ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದಕ್ಕೇನಾಗುತ್ತೆ, ದ ನ್ಯೂ ಪ್ರೊಸೆಸ್ ಕಾಸ್ ಈವನ್ ಮೋರ್ ಪೇಜ್ ಫಾಲ್ಟ್ ಆ್ಯಂಡ್ ಲಾಂಗರ್ ಕ್ಯೂ. ಇನ್ನೂ ಹೊಸ ಪ್ರೋಸೆಸ್ ಬಂದಂಗೆ ಇನ್ನೂ ಪೇಜ್ ಫಾಲ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ. ಆ ಪೇಜ್ ಫಾಲ್ಟ್ ಜಾಸ್ತಿ ಆಗೋದ್ರಿಂದ ಲಾರ್ಜ್ ಕ್ಯೂ ಅಂದರೆ ಜಾಸ್ತಿ ನಂಬರ್ ಆಫ್ ಪ್ರೋಸೆಸ್ ಬಂದು ಪೈಲಪ್ ಆಗ್ತಾ ಇರೋದ್ರಿಂದ ಲಾಂಗರ್ ಕ್ಯೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಮೆಥಡ್ಸ್ ಟು ಅವಾಯ್ಡ್ ಥ್ರ್ಯಾಶಿಂಗ್: ಯೂಸ್ ದ ಲೋಕಲ್ ರೀಪ್ಲೇಸ್ಮೆಂಟ್. ಅಂದರೆ ಇಫ್ ಒನ್ ಪ್ರೊಸೆಸ್ ಸ್ಟಾರ್ಟ್ ಥ್ರ್ಯಾಶಿಂಗ್ ಇಟ್ ಕೆನಾಟ್ ಸ್ಟೀಲ್ ಫ್ರೇಮ್ ಫ್ರಮ್ ಅನದರ್ ಪ್ರೊಸೆಸ್. ಅಂದರೆ ಒಂದು ಪ್ರೋಸೆಸ್ ಥ್ರ್ಯಾಶಿಂಗ್ ನಡೀತಾ ಇದೆ ಅಂತ ಅಂದ್ಕೊಳ್ಳಿ, ಅದೇನು ಮಾಡೋಕ್ಕಾಗಲ್ಲ ಅಂದರೆ ಇನ್ನೊಂದು ಪ್ರೋಸೆಸ್ಸಿಂದ ಫ್ರೇಮ್ಸ್ನ ಎಕ್ಸ್ಟ್ರಾಕ್ಟ್ ಅಥವಾ ಅದರಿಂದ ಬೈ ಮಾಡೋದಕ್ಕಾಗಲ್ಲ. ಅಂದರೆ ಅದರ ಬೇರೆ ಪ್ರೋಸೆಸ್ನ ಫ್ರೇಮ್ಸ್ನ ಯೂಸ್ ಮಾಡಿಕೊಂಡು ಇದು ಪಾಸ್ ಆಗೋಕ್ಕಾಗಲ್ಲ. ಮತ್ತು ವಿಚ್ ಕಾಸಸ್ ದ ಥ್ರ್ಯಾಶ್ ಆ್ಯಸ್ ವೆಲ್. ಅಂದರೆ ಯಾವುದಾದ್ರೂ ಆ್ಯಡ್ ಮಾಡಿಕೊಂಡ್ರೂ ಕೂಡ ಅಥವಾ ಆ್ಯಡ್ ಮಾಡ್ಕೊಂಡೇ ಇದ್ರೂ ಕೂಡ ಕೊನೆಗೆ ಎಲ್ಲ ಥ್ರ್ಯಾಶ್ ಆಗೇ ಆಗುತ್ತೆ. ಸೊ ವಿ ಮಸ್ಟ್ ಪ್ರೊವೈಡ್ ಎ ಪ್ರೋಸೆಸ್ ವಿತ್ ಆ್ಯಸ್ ಮೆನಿ ಫ್ರೇಮ್ಸ್ ಆ್ಯಸ್ ಇಟ್ ನೀಡ್ಸ್. ಅಂದರೆ ನಾವು ಜಾಸ್ತಿ ಫ್ರೇಮ್ಸನ್ನು ನಾವು ಕೊಡೋದ್ರಿಂದ ಒಂದು ಪ್ರೋಸೆಸ್ಗೆ ಥ್ರ್ಯಾಶಿಂಗ್ನ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಅಂದರೆ ದಿಸ್ ಅಪ್ರೋಚ್ ಈಸ್ ಡಿಫೈನ್ಡ್ ಬೈ ಲೊಕ್ಯಾಲಿಟಿ ಮಾಡೆಲ್ ಆಫ್ ಪ್ರೋಸೆಸ್ ಎಕ್ಸಿಕ್ಯೂಷನ್. ಸೊ ಲೊಕ್ಯಾಲಿಟಿ ಮಾಡೆಲ್ ಆಫ್ ಪ್ರೋಸೆಸ್ ಎಕ್ಸಿಕ್ಯೂಷನ್ ಏನು ಹೇಳುತ್ತೆ ಅಂದರೆ, ಇಟ್ ಸ್ಟೇಟ್ಸ್ ದಟ್ ಆ್ಯಸ್ ಪ್ರೋಸೆಸ್ ಎಕ್ಸಿಕ್ಯೂಟ್ ಇಟ್ ಮೂವ್ ಫ್ರಮ್ ಲೊಕ್ಯಾಲಿಟಿ ಟು ಲೊಕ್ಯಾಲಿಟಿ. ಅಂದರೆ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಒಂದು ಲೊಕ್ಯಾಲಿಟಿಯಿಂದ ಇನ್ನೊಂದು ಲೊಕ್ಯಾಲಿಟಿಗೆ ಜಂಪ್ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ವಾಟ್ ಈಸ್ ಲೊಕ್ಯಾಲಿಟಿ? ಲೊಕ್ಯಾಲಿಟಿ ಈಸ್ ಸೆಟ್ ಆಫ್ ಪೇಜಸ್ ದಟ್ ಆರ್ ಆ್ಯಕ್ಟಿವ್ಲಿ ಯೂಸ್ಡ್ ಟುಗೆದರ್. ಲೊಕ್ಯಾಲಿಟಿ ಅಂದರೆ ಒಂದು ಸೆಟ್ ಆಫ್ ಪೇಜಸ್, ಒಂದು ಸೆಟ್ ಆಫ್ ಪೇಜಸ್ಸಿಂದ ಇನ್ನೊಂದು ಸೆಟ್ ಆಫ್ ಪೇಜಸ್ಸಿಗೆ ಜಂಪ್ ಆಗೋದನ್ನ ನಾವೇನಂತ ಕರಿತೀವಿ, ಲೊಕ್ಯಾಲಿಟಿ ಮಾಡೆಲ್ ಸ್ಟೇಟ್ಸ್. ಎ ಪ್ರೋಗ್ರಾಮ್ ಮೇ ಕನ್ಸಿಸ್ಟ್ ಆಫ್ ಸೆವರಲ್ ಡಿಫ್ರೆಂಟ್ ಲೊಕ್ಯಾಲಿಟೀಸ್ ವಿಚ್ ಮೇ ಓವರ್ಲ್ಯಾಪ್. ಅಂದರೆ ಜಾಸ್ತಿ ಪ್ರೋಗ್ರಾಮ್ಸ್ ಇರೋದ್ರಿಂದ, ಜಾಸ್ತಿ ಸೆಟ್ ಆಫ್ ಪೇಜಸ್ ಇರೋದ್ರಿಂದ ಅಲ್ಲಿ ಓವರ್ಲ್ಯಾಪ್ ಆಗ್ಬೋದು. ಓವರ್ಲ್ಯಾಪ್ ಆಗೋದ್ರಿಂದ ಒಂದು ಸ್ವಲ್ಪ ನಾಯ್ಸಸ್ ಇರ್ಬೋದು, ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇನ್ಸಫಿಷಿಯೆಂಟಾಗಿ ಟ್ರಾನ್ಸ್ಫರ್ ಆಗ್ಬೋದು, ಸ್ವಲ್ಪ ಡ್ರಾಬ್ಯಾಕ್ಸ್ ಇದೆ. ಅದು ಥ್ರ್ಯಾಶಿಂಗಲ್ಲಿ ಡ್ರಾಬ್ಯಾಕ್ಸ್ ಆಗ್ತಾ ಹೋಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು.